ಹಲೋ ಹಾಯ್ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಮೂವಿ ಜೊತೆ ಬಂದಿದ್ದೀನಿ. ಯಾವುದು ಅಂದರೆ ಸನ್ ಆಫ್ ಸರ್ದಾರು. ಈ ಮೂವಿಯಲ್ಲಿ ಏನಾಗುತ್ತೆ ಅಂದರೆ, ಮೊದಲು ಅಜಯ್ ದೇವಗನ್ ಅವ್ರ ಮದುವೆ ಆಗುತ್ತೆ ಡಿಂಪಲ್ ಅವ್ರ ಜೊತೆ. ಸೊ ಅಜಯ್ ದೇವಗನ್ ಅವ್ರ ನಿಜವಾದ ಹೆಸರು ಜಸ್ವಿಂದರ್ ಅಂತ, ಅವ್ರನ್ನ ಶಾರ್ಟಾಗಿ ಜಸ್ಸಿ ಅಂತಾರೆ. ಸೊ ಜಸ್ಸಿ ಮತ್ತು ಡಿಂಪಲ್ನ ಮದುವೆ ಆಗುತ್ತೆ. ಸೊ ಜಸ್ಸಿ ಮತ್ತು ಡಿಂಪಲ್ನ ಮದುವೆ ಆದಮೇಲೆ ಡಿಂಪಲ್ ಅವ್ರು ಏನು ಮಾಡ್ತಾರೆ, ಫಾರಿನ್ನಿಗೆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಜಸ್ಸಿ ಅವರು ಒಬ್ಬರೇ ಇರ್ತಾರೆ ಅವ್ರ ಅಮ್ಮನ ಜೊತೆ. ಸೊ ಹಾಗಾಗಿ ಅವರಿಗೆ ತುಂಬ 4-5 ವರ್ಷ ಆಗಿರುತ್ತೆ, ಅವರು ಡಿಂಪಲ್ ಬರೋದೇ ಇಲ್ಲ. ಅವ್ರ ಅಮ್ಮನೇ ಕಷ್ಟಪಟ್ಟು ಜಸ್ಸಿನ ನೋಡ್ಕೋತಿರ್ತಾರೆ. ಸೊ ವೀಸಾ ಬರಲಿ, ಡಿಂಪಲ್ನ ಕರ್ಕೊಬರ್ತೀನಿ, ಇಲ್ಲ ನಾನೇ ಡಿಂಪಲ್ ಜೊತೆ ಹೋಗಿರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಅವರಮ್ಮ ಅದಕ್ಕೇ ಪರವಾಗಿಲ್ಲ, ನಿಧಾನಕ್ಕೆ ಹೋಗು ಅಂತ ಹೇಳಿಬಿಟ್ಟು, ವೀಸಾ ಇವರೇನು ಅಂದ್ಕೊಂಡಿರ್ತಾರೆ, ಅದು ಅಪ್ಲೈ ಆಗಿದೆ ಬಟ್ ರಿಜೆಕ್ಟ್ ಆಗ್ತಿದೆ ಅಂತ ಇಲ್ಲಿ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಜಸ್ಸಿ ಅವರು ಈ ಚಂದ್ರಂಗೆ ಎಲ್ಲ ದೇವರಿಗೆ ಎಲ್ಲ ಬೈಕೊಂತ ಮಲ್ಕೊಂಡಿರ್ತಾರೆ. ಸೊ ಆವಾಗಲೇ ಡಿಂಪಲ್ ಅವ್ರ ಕಾಲ್ ಬರುತ್ತೆ. ಡಿಂಪಲ್ ಅವ್ರ ಕಾಲ್ ಬಂದಾಗ ವೀಸಾ ನಿನಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅವರು ಜಸ್ಸಿ ಅವರು ತುಂಬ ಖುಷಿ ಆಗ್ತಾರೆ. ಹೌದಾ, ನನಗೆ ವೀಸಾ ಸಿಕ್ತಾ, ಹಾಗಾದರೆ ಸರಿ, ನಾನು ಯಾವಾಗ ಬರಬೇಕು ಏನು ಅಂತ ಹೇಳ್ತಾರೆ. ಅವ್ರ ಅಮ್ಮಂಗೆ ಹೇಳಿ ನಮ್ಮ ದೇವರು ಮಾತು ಕೇಳಿಬಿಟ್ಟ ಅಮ್ಮ ಅಂತ ಹೇಳ್ತಾರೆ. ಸೊ ಹೀಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಅವರು ಫಾರಿನ್ನಿಗೆ ಹೋಗ್ತಾರೆ. ಫಾರಿನ್ನಿಗೆ ಹೋದಾಗ ಅಲ್ಲಿ ಡಿಂಪಲ್ ಅವರು ಸಿಗ್ತಾರೆ. ಡಿಂಪಲ್ ಅವರು ಸಿಕ್ಬಿಟ್ಟು ಜಸ್ಸಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏರ್ಪೋರ್ಟಲ್ಲೇ ಸಿಕ್ಕಿದಾಗ ಡಿಂಪಲ್ ಅವರು ಒಂದು ಸ್ವಲ್ಪ ಪಕ್ಕದಲ್ಲಿ ಅವರ ಫ್ರೆಂಡು, ಅವ್ರ ಕೊಲೀಗು ಎಲ್ಲರೂ ಇರ್ತಾರೆ. ಸೊ ಏರ್ಪೋರ್ಟಿಂದ ಜಸ್ಸಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಸ್ವಲ್ಪ ಸುಮ್ಮನೆ ಸ್ಮೈಲ್ ಮಾಡ್ತಿರ್ತಾರೆ, ಏನೂ ಹೇಳ್ತಿರಲ್ಲ ಜಸ್ಸಿ ಅವರಿಗೆ. ಸೊ ಹಾಗಾಗಿ ಏನು ಅಂತ ಅವರಿಗೂ ಸ್ವಲ್ಪ ಗಾಬರಿ ಆಗುತ್ತೆ. ಹೆಂಗಿದ್ಯಾ ಏನು ಅಂತ ಹೇಳ್ಬಿಟ್ಟು ಡಿಂಪಲ್ ಅವರಿಗೆ ಕೇಳ್ತಿರ್ತಾರೆ. ಆವಾಗ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಸರ್ದಾರ್ ಅವ್ರ ಮನೆಗೆ ಬಂದಮೇಲೆ ಅವ್ರ ಹೆಂಡತಿ ಹೇಳ್ತಾರೆ, ನಾನು ನಿನ್ನನ್ನು ಮದುವೆ ಆಗಲ್ಲ, ನಾನು ನಿನ್ನನ್ನು ಇಲ್ಲಿ ಕರೆಸಿರೋದೇ ಡಿವೋರ್ಸ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ಕೇಳಿ ಸರ್ದಾರಿಗೆ ತುಂಬ ಬೇಜಾರಾಗುತ್ತೆ. ಸೊ ಆವಾಗ ಯಾಕೆ ಹೀಗೆ ಮಾಡ್ತಿದ್ದೀರಾ, ಏನು ತಮಾಷೆ ಮಾಡ್ತಿದ್ದೀರಾ ತಾನೇ, ನೀವು ಸರ್ಪ್ರೈಸ್ ಹೇಳಬೇಕಂತಿದ್ದೀರಾ, ನನಗೆ ಕೇಕ್ ಕೊಡಬೇಕಂತಿದ್ದೀರಾ ಅಂತೆಲ್ಲ ತಮಾಷೆ ಮಾಡ್ತಾರೆ. ಬಟ್ ಆವಾಗ ನಿಜವಾಗ್ಲೂ ಹೇಳ್ತಾರೆ, ಇಲ್ಲ ಇವ್ರು ನನ್ನ ಬಾಯ್ ಫ್ರೆಂಡು, ಸೊ ನಾನು ಇವನನ್ನೇ ಮದುವೆ ಆಗಬೇಕಂತ ಇದ್ದೀನಿ. 4-5 ವರ್ಷ ಎಲ್ಲ ನಿನ್ನನ್ನು ಬಿಟ್ಟಿರೋದೇ ಏನು ತಮಾಷೆನ, ಒಬ್ಬಳೇ ಇದ್ದೀನಿ ನಾನಿಲ್ಲಿ. ಸೊ ಹಾಗಾಗಿ ನಾನು ನನ್ನ ಮದುವೆ ಆಗಿದ್ದೇ ಸುಳ್ಳು ಅನ್ಕೋ, ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಜಸ್ಸಿ ಅವರಿಗೆ, ಸರ್ದಾರಿಗೆ ತುಂಬ ಬೇಜಾರಾಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಆವಾಗಲೇ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ. ಸೊ ಆವಾಗ ಇವರಿಗೆ ಡಿಂಪಲ್ ಅವರಿಗೆ ಹೇಳ್ತಾರೆ, ನೀನು ವೀಸಾ ಅಪ್ಲೈನೇ ಮಾಡಿರಲಿಲ್ಲ ಅನಿಸುತ್ತೆ ಇಷ್ಟು ದಿನ. ಸೊ ವೀಸಾ ಅಪ್ಲೈನೇ ಮಾಡಿಲ್ಲ ಅಂದರೆ ಹೇಗೆ ಬರೋಕ್ಕೆ ಸಾಧ್ಯ, ನಾನು ನಿನ್ನನ್ನು ಬಿಟ್ಟೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಬಿಟ್ಟು ಮನೆಯಿಂದ ಹೊರಗಡೆ ಬಂದುಬಿಡ್ತಾರೆ. ಮನೆಯಿಂದ ಹೊರಗಡೆ ಬಂದಾಗ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ. ಅವ್ರ ಹೆಂಡತಿ ಇವರೆಲ್ಲ ಯಾಕೆ ಇಲ್ಲಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಜಗಳ ಮಾಡ್ತಾರೆ. ಸೊ ಆದ್ರೂ ಸರ್ದಾರ್ ಅವರು ಅವತ್ತು ಅಲ್ಲೇ ಉಳ್ಕೊಳ್ಬೇಕಾಗತ್ತೆ. ಉಳ್ಕೊಂಡು ಬೆಳಗ್ಗೆ ಎದ್ದು ಡಿಂಪಲ್ ಹೀಗೆ ಮಾಡಿದ್ಲು ಮೋಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಮೃಣಾಲ್ ಠಾಕೂರ್ ಅವ್ರದ್ದು ಕತೆ ಶುರುವಾಗುತ್ತೆ. ಕಟ್ ಮಾಡಿದರೆ ಮೃಣಾಲ್ ಠಾಕೂರ್ ಅವರ ಹೆಸರು ರಬಿಯಾ ಅಂತ. ಇವರೆಲ್ಲರೂ ಪಾಕಿಸ್ತಾನಿ ಫ್ಯಾಮಿಲಿ ಆ್ಯಕ್ಚುಲಿ. ಸೊ ಇವ್ರದ್ದೊಂದು ಡ್ಯಾನ್ಸಿಂಗ್ ಗ್ರೂಪ್ ಇರುತ್ತೆ. ಸೊ ಮದುವೆಯಲ್ಲಿ ಡ್ಯಾನ್ಸ್ ಮಾಡೋದೇ ಇವ್ರ ಕೆಲಸ. ಅದರಿಂದ ಬರೋ ದುಡ್ಡಲ್ಲಿ ಇವರಿಷ್ಟು ಜನ ಲೈಫ್ ನಡೆಸ್ತಿರ್ತಾರೆ. ಸೊ ಹೀಗೆ ನಡೆಸ್ತಿರ್ಬೇಕಾದ್ರೆ ಅವರು ಒಂದು ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೊ ಡ್ಯಾನ್ಸ್ ಮಾಡಿ ಇನ್ನೇನು ಮುಗಿಬೇಕು, ಆವಾಗ ಅವರ ಹಸ್ಬೆಂಡ್ ಅಂತ ಅನ್ನಿಸ್ಕೊಂಡಿರೋ ಅವರು ಏನು ಮಾಡ್ತಾರೆ, ದನೀಶ್ ಏನು ಮಾಡಿಬಿಡ್ತಾರೆ, ಅವ್ರನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ. ಬೇರೆ ಹುಡುಗಿ ಜೊತೆ ಓಡಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಎಲ್ಲೋಗಿದ್ಯಾ ಅಂತ ಬಾ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಾರೆ. ಬಟ್ ಅಷ್ಟರಲ್ಲೇ ಇವರು ಸುಮ್ಮನೆ, ಇಲ್ಲ ನನಗೆ ಹುಷಾರಿಲ್ಲ, ಹಾಗೆ ಹೀಗೆ ಮಲ್ಕೊಂಡಿದ್ದೀನಿ, ಸೊ ಹಾಗಾಗಿ ಒಂದು ಕಾಫಿ ಮಾಡಿಕೊಡು ಅಂತ ಹೇಳ್ತಾರೆ. ಯಾಕಂದರೆ ಇವ್ರು ತುಂಬ ಬಂದ್ಬಿಟ್ಟು ಜಗಳ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಇಲ್ಲ, ಜಗಳ ಆಡ್ತಾರೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇರ್ತಾರೆ. ಸೊ ನಾಟಕ ಮಾಡ್ಬೇಕಾರೆ ಇವ್ರು ಕಾಫಿ ಇಡೋಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ದನೀಶ್ ಅವರು ಕಿಟಕಿಯಿಂದ ಹಾರಿ ಓಡೋಗ್ಬಿಡ್ತಾರೆ. ಸೊ ಓಡೋಗ್ಬೇಕಾದ್ರೆ ಇವ್ರಿಗೆ ತುಂಬ ಬೇಜಾರಾಗುತ್ತೆ. ರಬಿಯಾ ಅವರಿಗೆ, ನನ್ನನ್ನು ಬಿಟ್ಟು ಹೋಗ್ತೀಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾರೆ. ಅವ್ರ ಜೊತೇಲಿರೋರು
ಒಬ್ಬಳು ಅವ್ರ ಮಗಳ ಥರ. ಅದಕ್ಕೆ ಹೌದು ನಿನಗೆ ಗೊತ್ತಾಗುತ್ತೆ ಯಾವಾಗಾರು ನಿನ್ನ ಬಾಯ್ ಫ್ರೆಂಡ್ ಓಡಾಡಿದ್ರೆ ಹೇಗಿರುತ್ತೆ ಅಂತೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ ಅವ್ರ ಮಧ್ಯೆನೇ. ಸೊ ಅಷ್ಟೊತ್ತಿಗೆ ಇವರೆಲ್ಲ ಸಮಾಧಾನ ಮಾಡಿ, ಹೋಗಲಿ ಬಿಡು, ಅವನು ಹೋದರೆ ಹೋಗ್ತಾನೆ, ನಿನ್ನ ಜೊತೆ ಇರೋದಕ್ಕೆ ಅವನಿಗೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ರಬಿಯಾಗೆ. ಸೊ ರಬಿಯಾ ಮತ್ತು ಎಲ್ಲರೂ ಪ್ಯಾಕಪ್ ಆಗಿ ಹೋಗ್ಬೇಕಾರೆ ಅವಳ ಮಗಳು ತಂಗಿ ಥರ ಇರೋಳು ಏನು ಮಾಡ್ತಾಳೆ, ಅವಳ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾಳೆ. ಸೊ ಅದನ್ನು ನೋಡಿ ರಬಿಯಾಗೆ ತುಂಬ ಸಿಟ್ಟು ಬರುತ್ತೆ. ಬಟ್ ಇಲ್ಲಿ ಇವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಏನಂದರೆ ತುಂಬ ಸೀರಿಯಸ್ ಆಗಿರ್ತಾರೆ, ಮದುವೆ ಆಗಬೇಕು ಅಂತ ಇರ್ತಾರೆ. ಸೊ ಈ ಕಡೆ ಸರ್ದಾರಿಗೆ ಏನು ಮಾಡ್ತಾಳೆ, ಅವನ ಫ್ರೆಂಡು ಇಲ್ಲ ಉಳ್ಕೊಳ್ಳೋಕೆ ಜಾಗ ಇರಲ್ಲ, ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಹೊರಗಡೆ, ಡಿಂಪಲಿಗೆ ಕನ್ವಿನ್ಸ್ ಮಾಡು ಹಾಗೆ ಹೀಗೆ ಅಂತಾರೆ. ಸೊ ಆವಾಗ ಸರ್ದಾರು ಸರಿ ನೋಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ರಬಿಯಾಗೂ ನೀನು ಬೇರೆ ಹುಡುಗನ ನೋಡು, ಸುಮ್ಮನೆ ಯಾಕೆ ಇದು ಮಾಡ್ತೀಯಾ, ಮೇಲ್ಗಡೆ ಇದ್ದಿದ್ದಾರಲ್ಲ, ಮೇಲ್ಗಡೆ ಹೆಂಗೋ ಅಪಾರ್ಟ್ಮೆಂಟ್ ಖಾಲಿ ಇದೆ, ಯಾರನ್ನಾರು ಹುಡ್ಕೋಣ ಅಂತ ಆಗುತ್ತೆ. ಸೊ ಹಾಗಾಗಿ ಇಬ್ಬರೂ ಒಬ್ರನ್ನೊಬ್ರು ಮೀಟ್ ಮಾಡೋದಕ್ಕೆ ಬರ್ತಾರೆ. ಸೊ ಇವರು ಟೆನೆಂಟ್ನ ಹುಡ್ಕೋಕ್ಕೆ, ಆಮೇಲೆ ಜೆಸ್ಸಿ ಅವರು ಅವ್ರ ಅಮ್ಮಂಗೋಸ್ಕರ ಒಬ್ಬಳು ಯಾರು ಅಟ್ಲೀಸ್ಟ್ ಡಿಂಪಲ್ ಥರ ಮಾತಾಡೋ ಥರ ಒಬ್ಬಳು ಹುಡುಗಿನ ಹುಡುಕಬೇಕು ಅಂತ ಬಂದಿರ್ತಾರೆ. ಅದಕ್ಕೋಸ್ಕರ ದುಡ್ಡು ಹೋದರೂ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ರಬಿಯಾ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮದು ರೇಟ್ ಎಷ್ಟು ಹಾಗೆ ಹೇಗೆ ಅಂತ ತಪ್ಪಾಗಿ ಮಾತಾಡ್ಬಿಡ್ತಾರೆ. ಸೊ ರಬಿಯಾಗೆ ಸಿಟ್ಟು ಬಂದುಬಿಟ್ಟು, ನನ್ನನ್ನು ಏನು ಅಂದ್ಕೊಂಡಿದ್ಯಾ ನೀನು, ನಾನು ನಿನ್ನನ್ನು ಟೆನೆಂಟಾಗಿ ಹುಡ್ಕಕ್ಕೆ ಬಂದಿದ್ದೀನಿ, ನೀನು ನನಗೆ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೈಗೆ ಚುಚ್ಚಿಬಿಡ್ತಾರೆ. ಸೊ ಕೈಗೆ ಚುಚ್ಚಿದ ತಕ್ಷಣವೇ ಇವರಿಬ್ಬರಿಗೆ ನಿಜ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಹೋಟೆಲ್ ಮ್ಯಾನೇಜರು ಯಾರದು ಹೋಗಿ ಅಂತೆಲ್ಲ ಹೇಳ್ತಾರೆ. ಸೊ ಆವಾಗ ಇವರಿಬ್ಬರೂ ಅಲ್ಲಿಂದ ಹೊರಗೆ ಬಂದು, ಸೊ ಇವರಿಬ್ಬರಿಗೆ ಗೊತ್ತಾಗುತ್ತೆ, ಮನೆ ಕರ್ಕೊಂಬರ್ತಾರೆ ಜೆಸ್ಸಿನ ರಬಿಯಾ ಅವರು. ಸೊ ಆವಾಗ ಇಬ್ಬರೂ ಮಾತಾಡಿಕೊಂಡು, ಸರಿ ನೀವು ಟೆನೆಂಟಾಗಿ ಇರಿ ಮನೆಯಲ್ಲಿ ಬಾಡಿಗೆ ಕೊಟ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ಲರೂ ಸೆಟ್ಲ್ ಆಗ್ತಾರೆ. ಬಟ್ ಆವಾಗ ಸರ್ದಾರ್ ಏನು ಹೇಳ್ತಾರೆ, ನಮ್ಮಮ್ಮನ ಜೊತೆ ನಾನು ಹೆಂಡ್ತಿದ್ದ ಥರ ಸ್ವಲ್ಪ ಮಾತಾಡು, ಆವಾಗ ನಮ್ಮಮ್ಮಂಗೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಸೊ ಆವಾಗ ಸರಿ ಇದನ್ನು ನಾನು ಮಾಡ್ತೀನಿ, ಬಾಡಿಗೆ ಇಷ್ಟ ಆಗುತ್ತೆ ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ಬೇಕಾರೆ ಇವರಿಗೆಲ್ಲರಿಗೂ ಅವ್ರ ಬಗ್ಗೆ ಪಾಪ ಅನಿಸುತ್ತೆ. ಮಾಸ್ಕ್ ಹಾಕ್ಕೊಂಬಿಟ್ಟು ಅವ್ರ ಅಮ್ಮನ ಜೊತೆ ಇವರು ರಬಿಯಾ ಅವರು ಮಾತಾಡ್ತಾರೆ. ಸೊ 4 ಜನ ಹುಡುಗಿರು ತುಂಬಾ ಅನ್ಯೋನ್ಯವಾಗಿರ್ತಾರೆ. ಸೊ ಅವ್ರ ಜೊತೆ ಸರ್ದಾರ್ ಅವರು ಇರ್ತಾರೆ. ಅದರಲ್ಲಿ ಅವಳು ಮಗಳು ಅಂತ ಇರ್ತಾರಲ್ಲ, ಅವರಿಗೆ ಬಾಯ್ ಫ್ರೆಂಡು ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸ್ ಮಾಡ್ತಾರೆ. ಆವಾಗ ಇಬ್ಬರೂ ಹೌದು ನಾವಿಬ್ಬರು ಮದುವೆ ಆಗೋಣ ಅಂತಾರೆ. ಬಟ್ ಇವಳು ಯಾವಾಗ್ಲೂ ಇಲ್ಲ ನಮ್ಮ ಅಪ್ಪ ಅಮ್ಮ, ಯಾಕಂದರೆ ಇವ್ರದ್ದು ಪಾಕಿಸ್ತಾನಿ ಫ್ಯಾಮಿಲಿ, ಯಾರೂ ಮದುವೆ ಮಾಡೋರು ಇರಲ್ಲ. ಸೊ ಹಾಗಾಗಿ ಅವರಪ್ಪನೂ ಓಡೋಗ್ಬಿಟ್ಟಿರ್ತಾರಲ್ಲ, ಸೊ ಹಾಗಾಗಿ ಇಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬೇಡ, ನಾವಿಬ್ಬರು ಓಡೋಗಿ ಮದುವೆ ಆಗೋಣ ಅಂತ ಹೇಳ್ತಿರ್ತಾರೆ. ಬಟ್ ಹುಡುಗ ಏನು ಹೇಳ್ತಾನೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಅಷ್ಟು ತುಂಬ ಸ್ಟ್ರಿಕ್ಟು, ಸರ್ದಾರ್ ಅವರೂ. ಸೊ ಹಾಗಾಗಿ ನೀನು ಅವ್ರ ಬಗ್ಗೆ ಗೊತ್ತಿಲ್ಲ, ಅವರು ಗನ್ನಲ್ಲೇ ಮಾತಾಡ್ಸೋದು ಜಾಸ್ತಿ. ಸೊ ಹಾಗಾಗಿ ಅವ್ರು ನೋಡೋಕ್ಕೆ ಮಾತ್ರ ಸೈಲೆಂಟ್ ಅನ್ನಿಸ್ತಾರೆ, ಬಟ್ ತುಂಬ ವೈಲೆಂಟು, ನಾವು ಓಡೋಗಿ ಎಲ್ಲ ಮದುವೆ ಆಗೋಕ್ಕಾಗೋದೇ ಇಲ್ಲ ಅಂತ ಹುಡುಗ ಹೇಳ್ತಾನೆ. ಸೊ ಆವಾಗ ಇವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ 4 ಜನ. ಸೊ ಆವಾಗ ಅವ್ರ ಅಪ್ಪ ತುಂಬ ವೈಲೆಂಟು ಅಂತ, ಅವ್ರ ಜೊತೆ ಇರೋರು ತುಂಬ ಜೋರು, ತುಂಬ ಒಂಥರ ಇಂಗ್ಲೆಂಡಲ್ಲಿ ಬಂದ್ಬಿಟ್ಟು ತುಂಬ ವೈಲೆಂಟಾಗಿ ಇರ್ತಾರೆ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ, ಸರ್ದಾರಿಗೆ ಕನ್ವಿನ್ಸ್ ಮಾಡ್ತಾರೆ, ನಾನು ನಿಮ್ಮ ಅಮ್ಮನ ಜೊತೆ ಮಾಸ್ಕ್ ಹಾಕ್ಕೊಂಡು ಡಿಂಪಲ್ ಥರ ಮಾತಾಡ್ತೀನಿ, ಬಟ್ ನೀನು ನನ್ನ ಮಗಳಿಗೋಸ್ಕರ ನೀನು ಅಪ್ಪನಾಗಿ ಒಂದು ಸ್ವಲ್ಪ ಹೊತ್ತಾರು ನಟಿಸ್ಬೇಕು, ಅವಳು ಮದುವೆ ಮಾಡಬೇಕು ಅಂತ ಕೇಳ್ಕೊತಾರೆ. ಬಟ್ ಅವನು ಒಪ್ಕೊಳ್ಳೋದೇ ಇಲ್ಲ ಏನು ಮಾಡಿದ್ರು. ಬಟ್ ಈ ಕಡೆ ಏನಾಗುತ್ತೆ, ಅವರ ಮಗಳಿಗೆ ಪ್ರಪೋಸಲ್ ತುಂಬ ಇಷ್ಟ ಆಗಿಬಿಟ್ಟಿರುತ್ತೆ. ಹುಡುಗಿ ತುಂಬ ಸೀರಿಯಸ್ಸಾಗಿ ಲವ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಸರಿ ಫೋನಲ್ಲಾರು ಮಾತಾಡ್ಸೋಣ ಅಟ್ಲೀಸ್ಟು ಅಪ್ಪನ ಹತ್ರ ಅಂತ ಹೇಳ್ತಾರೆ. ಸೊ ಅಪ್ಪನ ಹತ್ರ ಫೋನಲ್ಲಿ ಮಾತಾಡಿಸ್ರಿ ಅಂತಂದಾಗ ಸರ್ದಾರಿಗೆ ಬೋರ್ಡ್ ಮೇಲೆಲ್ಲ ಬರೆದು ಹೇಳಿಕೊಟ್ಟು ಮಾತಾಡಿಸ್ತಾರೆ. ಆದರೆ ಅವರು ಸಿಗಬೇಕು ಅಂತ ಹೇಳ್ತಾರೆ, ನೀವು ಸಿಗಲೇಬೇಕು, ಅಪ್ಪ ಅಮ್ಮ ಇಲ್ಲ ಅಂದರೆ ನಾವು ಮದುವೆ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರು ಸರ್ದಾರಿಗೆ ಊಟ ಎಲ್ಲ ಮಾಡಿಕೊಟ್ಟು ತುಂಬ ಕಷ್ಟಪಟ್ಟು ಒಪ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಫೈನಲ್ಲಾಗಿ ಸರ್ದಾರು ಒಪ್ಕೋತಾರೆ. ಸೊ ಹಾಗಾಗಿ ಒಪ್ಕೊಂಡ್ಮೇಲೆ ಎಲ್ಲರೂ ಶಾಪಿಂಗ್ ಮಾಡಿಬಿಟ್ಟು ಮದುವೆ ತಯಾರಿ ಮಾಡೋದಕ್ಕೆ ಹೋಗ್ತಾರೆ. ಮದುವೆ ತಯಾರಿ ಮಾಡೋಕ್ಕೆ ಹೋದಾಗ ಅವರು ಗಂಡಿನ ಕಡೆಯವರು ಇಲ್ಲಿಗೆ ಮನೆಗೆ ಬರಬೇಕಾಗತ್ತೆ. ಸೊ
ಸೊ ಮನೆಗೆ ಬಂದಾಗ ಇವರು ಏನಂತ ಹೇಳಿರ್ತಾರೆ, ಸರ್ದಾರ್ನ ಅವರು ಸಿಪಾಯಿ ಅಂತ ಹೇಳಿರ್ತಾರೆ. ಸೊ ಸಿಪಾಯಿ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಅಫ್ಕೋರ್ಸ್ ನಾನು ಮದುವೆ ಮಾಡ್ತೀನಿ ಮಗನೇ ಅಂತ ಇವ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಸಿಪಾಯಿ ಅಂತೀರಾ ನೀವು, ಪಾಕಿಸ್ತಾನವ್ರನ್ನ ಹೊಡೆದಿರೋ ಅಂತಹ ಒಂದು ಒಳ್ಳೆ ಕತೆ ಹೇಳಿ ಅಂತ ಹೇಳ್ತಿರ್ತಾರೆ. ಸೊ ಆವಾಗ ಅವ್ರ ಕತೆ ಫಿಲ್ಮಿಂದ ಯಾವುದ್ಯಾವುದೋ ಡೈಲಾಗ್ನೆಲ್ಲ ಹೇಳ್ತಾರೆ. ಆವಾಗ ಅವ್ರ ಅಕ್ಕಪಕ್ಕ ಇರೋರೆಲ್ಲ ಇವ್ನು ಸುಮ್ಮನೆ ಫಿಲಮ್ ಡೈಲಾಗ್ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಇವನು ಸೋಲ್ಜರ್ ಹೌದೋ ಅಲ್ವೋ ಅದೇ ಡೌಟ್ ಇದೆ ಅಂತ ಹೇಳ್ತಾರೆ. ಪಾಜಿ ಅದೇ ಡೌಟ್ ಇದೆ ಅಂತ ಹೇಳ್ತಾರೆ. ಆದ್ರೂ ಹಂಗೂ ಹಿಂಗೂ ನಂಬಿಸ್ತಾರೆ. ಈ ಕಡೆ ಇವರು ಪಾಕಿಸ್ತಾನ ಬಗ್ಗೆ ಯಾಕೆ ಮಾತಾಡ್ತೀರಾ, ನಮ್ಮ ದೇಶ ಅಂತ ಹೇಳ್ಬಿಟ್ಟು ರಬಿಯಾ ಅವರು ಜೋರು ಮಾಡ್ತಾರೆ. ಅದಕ್ಕೇ ಆಮೇಲೆ ಎರಡೂ ಕಡೆ ಹೇಳೋಕ್ಕಾಗ್ದಲೇ ಸರ್ದಾರ್ ಸುಮ್ಮನಾಗ್ತಾರೆ. ಆವಾಗ ರಬಿಯಾ ಅವರೇ ಇಲ್ಲ, ಇಂಡಿಯಾ ಈಸ್ ಗ್ರೇಟು, ಪಾಕಿಸ್ತಾನಿಗೆ ಹೊಡಿಬೇಕು ಹಾಗೆ ಹೇಗೆ ಅಂಥೇಳಿ ಸಮಾಧಾನ ಮಾಡ್ತಾರೆ. ಆಮೇಲೆ ಮದುವೆಗೆ ಒಪ್ಕೋತಾರೆ. ಮದುವೆಗೆ ಒಪ್ಕೊಂಡು ಫ್ಲೈಟಲ್ಲಿ ಹೋಗೋದು ಅಂತ ಆಗುತ್ತೆ. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸರ್ದಾರಿಗೆ ನನಗೆ ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಂಗೇಜ್ಮೆಂಟ್ ದಿನ ಏನಾಗುತ್ತೆ, ಇವರು ಕುಡಿಬಾರ್ದು ಅಂತ ಇರ್ತಾರೆ, ಕುಡಿದ್ಬಿಡ್ತಾರೆ. ಕುಡಿದ್ಮೇಲೆ ಇವರಿಗೆ ಡ್ಯಾನ್ಸ್ ಮಾಡಿಬಿಡ್ತಾರೆ. ಡ್ಯಾನ್ಸ್ ಮಾಡಿ ಅಭ್ಯಾಸ ಇರುತ್ತಲ್ಲ ಮದುವೆಲಿ, ಇವ್ರಿಗೆ ಕುಡಿದ ನಶೆಯಲ್ಲಿ ಡ್ಯಾನ್ಸ್ ಮಾಡಿಬಿಡ್ತಾರೆ. ಆವಾಗ ಇವರು ರಾಜ ಇರ್ತಾರಲ್ಲ ಅವರು ಬೈತಾರೆ ಹುಡುಗನಪ್ಪ ಎಲ್ಲರಿಗೂ, ಶಿಶಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಇವ್ರನ್ನ ಯಾರು ಸಂಬಂಧಿಕರು ಅಂತ ಹೇಳ್ತಾರೆ, ಇದು ಮದುವೆನೇ ಕ್ಯಾನ್ಸಲ್ ಮಾಡಬೇಕು ಹಾಗೆ ಹೀಗೆ ಅಂತಾರೆ. ಆವಾಗ ಅಜಯ್ ದೇವಗನ್ ಅವ್ರು ಬಂದುಬಿಟ್ಟು, ಸರ್ದಾರ್ ಬಂದುಬಿಟ್ಟು ಅವ್ರ ಅಮ್ಮನ ಹತ್ರ ಮಾತಾಡ್ತಿರ್ತಾರೆ. ಅವ್ರ ಅಮ್ಮ ಹೇಳ್ತಾರೆ, ನಂಗೆ ಗೊತ್ತು ಡಿಂಪಲ್ ಜೊತೆ ನೀನು ಮಾತಾಡ್ತಿರಲಿಲ್ಲ ಅಂತ, ಮಾತಾಡ್ಸಿಲ್ಲ ನನಗೆ ಅಂತ, ಯಾರ ಜೊತೆ ಮಾತಾಡ್ತಿದ್ಯಾ, ಅವಳು ತುಂಬ ಒಳ್ಳೆ ಹುಡುಗಿ, ಅವಳ ಜೊತೆನೇ ಮದುವೆ ಆಗಿ ಆರಾಮಾಗಿರೋದಾದರೆ ಇರು ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಇವರು ರಾಜ ಈ ಕಡೆ ಡ್ಯಾನ್ಸ್ ಮಾಡಿರೋದಕ್ಕೆ ಬೈತಾ ಇರ್ತಾರೆ. ಇವ್ರು ಬಂದ್ಬಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಡ್ಯಾನ್ಸ್ ಅಂದರೆ ಒಂದು ಆರ್ಟ್ ಅಷ್ಟೇ, ಯಾಕೆ ಡ್ಯಾನ್ಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಇವರೆಲ್ಲ ಹುಡುಗಿರು ಶಾಪಿಂಗ್ ಹೋಗ್ತಾರೆ. ಆವಾಗ ಇಲ್ಲಿ ಸರ್ದಾರು ಮತ್ತು ಅವ್ರ ಅತ್ತೆ ಜೊತೆ ಮಾತಾಡ್ಬೇಕಾರೆ ಬಾಲ್ ಡ್ಯಾನ್ಸ್ ತೋರಿಸಿ ಅಂತಾರೆ. ಬಾಲ್ ಡ್ಯಾನ್ಸ್ ತೋರಿಸ್ಬೇಕಾರೆ ಅವ್ರ ಅತ್ತೆ ಏನು ಮಾಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಬಿದ್ದೋದ ತಕ್ಷಣವೇ ಅವರಿಗೆ ಕಾಲೆಲ್ಲ ಮಡ್ಚ್ಕೊಂಡ್ಬಿಡುತ್ತೆ. ಸೊ ಮಡ್ಚ್ಕೊಂಡು ಅವರು ತೀರೋಗ್ತಾರೆ. ಸೊ ತೀರೋದಾಗ ಏನಾಗುತ್ತೆ, ಎಲ್ಲರೂ ಶೋಕಾಚರಣೆ ಮಾಡ್ತಿರ್ತಾರೆ. ಶೋಕಾಚರಣೆ ಮಾಡ್ಬೇಕಾದ್ರೆ ಈ ಬಾಲ್ ಡ್ಯಾನ್ಸ್ ಮಾಡಿಸಿದ್ಯಾರು ಹಾಗೆ ಹೀಗೆ ಅಂತ ಇನ್ವೆಸ್ಟಿಗೇಷನ್ ಮಾತಾಡ್ತಿರ್ತಾರೆ. ಆವಾಗ ಜೆಸ್ಸಿ ಅವರು ಏನೂ ಒಪ್ಕೊಳ್ಳಲ್ಲ. ಅಷ್ಟೊತ್ತಿಗೆ ಬೇರೆಯವರು ಒಬ್ಬರು ಬಂದುಬಿಟ್ಟು ಡೈವರ್ಷನ್ ಆಗುತ್ತೆ. ಸೊ ಹಾಗಾಗಿ ಇವರು ಬಚಾವಾಗ್ತಾರೆ. ಬಟ್ ಮದುವೆ ಲೇಟಾಗಿ ಮಾಡಬೇಕು ಅಂತ ಅವ್ರ ಅಜ್ಜ ಹೇಳ್ತಾರೆ, ಹುಡುಗನ ಅಜ್ಜ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ, ಒಂದು ಡ್ರಗ್ ಟೀ ಏನಾದ್ರು ಥರ ಕುಡಿಸ್ಬಿಟ್ಟು ಇದನ್ನು ಮಾಡೋಣ, ಮುಂದೆ ಹಾಕಲೇಬೇಕು, ಇಲ್ಲಾಂದರೆ ನಾವು ಪಾಕಿಸ್ತಾನವರು ಅಂತ ಗೊತ್ತಾದರೆ ಅವ್ರು ನಮ್ಮನ್ನು ಇಲ್ಲೇ ಶೂಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ತಾತಂಗೆ ಡ್ರಗ್ ಟೀ ಕುಡಿಸ್ಬಿಟ್ಟು ಇಲ್ಲ ನಾಳೆ ನಾಡಿದ್ದೇನೆ ಮದುವೆ ಮಾಡೋಣ ಅಂತ ಆಗುತ್ತೆ. ಈ ಕಡೆ ಇವರು ನಿಜವಾಗ್ಲೂ ಸೋಲ್ಜರ್ ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು ಇದು ಕೊಡ್ತಾರೆ, ಪಿಸ್ತೂಲ್ ಕೊಟ್ಟಿರ್ತಾರೆ. ಇಲ್ಲ ನಾನು ಟ್ಯಾಂಕರ್ ಓಡಿಸೋದು ಅಂತ ಇವರು ಜೆಸ್ಸಿ ಅವ್ರು ಹೇಳಿದ್ದಕ್ಕೆ ದೊಡ್ಡ ಟ್ಯಾಂಕರೇ ತರಿಸ್ಬಿಡ್ತಾರೆ. ದೊಡ್ಡ ಟ್ಯಾಂಕರ್ ತರಿಸ್ಬಿಟ್ಟು ಹೇಗೆ ಓಡಿಸೋದು ಅಂತ ಇವ್ರಿಗೆ ಗೊತ್ತಾಗಲ್ಲ. ಜೆಸ್ಸಿ ಅವರಿಗೆ ಹಾಗೆ ಹಿಂಗೆ ಏನೋ ಮಾಡಿ ಒಂದು ಬಾಂಬ್ ಅದರಿಂದ ಹಾರಿಸ್ಬಿಡ್ತಾರೆ. ಸೊ ಅದರಿಂದ ಹಾರಿಸಿದ ತಕ್ಷಣವೇ ಇವರಿಗೂ ಕನ್ಫರ್ಮ್ ಆಗುತ್ತೆ, ಓ ಇವರು ಸೋಲ್ಜರು, ಸೊ ಟ್ಯಾಂಕರ್ನೂ ಇವ್ರು ಹೊಡೆದ್ರು ಅಂತ. ಸೊ ಮದುವೆಗೆ ತಯಾರಿ ಮಾಡ್ಕೊಳ್ರಿ ಅಂತ ಮದುವೆ ತಯಾರಿ ಮಾಡ್ತಾರೆ. ಸೊ ಮದುವೆಯಲ್ಲಿ ಏನಾಗುತ್ತೆ ಅಂದರೆ, ಮದುವೆಯಲ್ಲಿ ಇವರು ದನೀಶ್ ಅವರ ಹಳೆ ಬಾಯ್ ಫ್ರೆಂಡು, ರಬಿಯಾ ಅವರ ಹಳೆ ಬಾಯ್ ಫ್ರೆಂಡು ಸಿಗ್ತಾರೆ. ಸೊ ಅವ್ರೇನು ಹೇಳ್ತಾರೆ, ಮಗಳದ್ದು ಮದುವೆ ಆಗ್ತಿದೆ ಸುಮ್ಮನೆ ಇರು ಅಂತ ಹೇಳಿದ್ರು ಇವ್ರು ಸುಮ್ಮನೆ ಇರಲ್ಲ. ದನೀಶ್ ಎಲ್ಲರ ಮುಂದೆ ಹೋಗಿ ನಾನೇ ಇವಳು ಗಂಡ, ಇವನು ಬೇರೆ ಅವನು ಅಂತ ಹೇಳ್ತಾರೆ. ಸೊ ಆಮೇಲೆ ಇವ್ರದ್ದೊಂದು ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಇವರು ಜೆಸ್ಸಿ ಅವರ ಹೆಂಡ್ತಿನೂ ಬರ್ತಾರೆ. ಜೆಸ್ಸಿ ಅವ್ರ ಹೆಂಡ್ತಿ ಬಂದ್ಬಿಟ್ಟು, ನಾನು ಇವ್ರು ಜೆಸ್ಸಿ ಅವ್ರ ಹೆಂಡ್ತಿ, ಇವಳು ಯಾರು ಬೇರೆಯವರು ಅಂತ ಹೇಳ್ತಾರೆ. ಆವಾಗ ಫುಲ್ಲು ಕಾಮಿಡಿ ಇದು ಕ್ರಿಯೇಟ್ ಆಗುತ್ತೆ. ನಾನು ಈ ಮದುವೆನೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ರಾಜ ಅವರು ಇಲ್ಲ ನನ್ನ ಮಗಂಗೆ ಇವ್ರ ಮಗಳನ್ನ ತಂದ್ಕೊಳ್ಳಲ್ಲ ಅಂತ ಹೇಳ್ಬೇಕಾರೆ ಅಲ್ಲಿ ಇನ್ನೊಬ್ಬ ವಿಲನ್ ಬರ್ತಾರೆ. ಸೊ ಅವರು ನನ್ನ ಮಗ ಅವನು, ನಿನ್ನ ಮಗನೇ ಅಲ್ಲ ಅವನು, ನಿನ್ನ ಹೆಂಡ್ತಿಗೆ ನನಗೆ ಮುಂಚೆನೇ ಇದಿತ್ತು, ಸೊ ಹಾಗಾಗಿ ನನ್ನ ಮಗನ್ನ ಅವಳೆ ಡ್ಯಾನ್ಸ್ ಮಾಡೋಳ ಜೊತೆ ಯಾಕೆ ಮದುವೆ ಮಾಡಿಕೊಡ್ತೀಯ ಅಂತ ಹೇಳ್ತಾರೆ. ಸೊ ಆವಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಸೊ ಆಮೇಲೆ ಎಲ್ಲರೂ ಕ್ಷಮೆ ಕೇಳಿ, ಇಲ್ಲ ನಾವು ಬರೀ ಡ್ಯಾನ್ಸ್ ಮಾಡೋರಷ್ಟೇ, ನಾವು ಆ ಥರ ಎಲ್ಲ ಬೇರೆ ರೀತಿ ಏನೂ ಇಲ್ಲ, ದಯವಿಟ್ಟು ನಮ್ಮನ್ನು ಮದುವೆ ಮಾಡ್ಕೊಳ್ಳಿ, ಅವಳಿಗಿರೋದೇ ತುಂಬ ಇಷ್ಟಪಟ್ಟಿದ್ದಾರೆ ಇಬ್ಬರೂ ಅಂತ ಹೇಳ್ಬಿಟ್ಟು ರಾಜ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ಆವಾಗ ಇಬ್ಬರದು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅಜಯ್ ದೇವಗನ್ ಅವರು ಸಿಗ್ತಾರಾ ಮೃಣಾಲ್ ಠಾಕೂರ್ ಅವರಿಗೆ, ರಬಿಯಾ ಮತ್ತು ಜೆಸ್ಸಿದು ಮದುವೆ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಅವ್ರ ಹೆಂಡತಿ ಡಿಂಪಲ್ ಮೇಲೆ
ಒಂದು ಏನೋ ಆಕ್ಸಿಡೆಂಟ್ ಥರ ಆಗುತ್ತೆ, ಸಣ್ಣದೇನೋ ಬಿದ್ದು. ಸೊ ಹಾಗಾಗಿ ಅವ್ರನ್ನ ಎತ್ಕೊಂಬಿಟ್ಟು ಜೆಸ್ಸಿ ಹೊರಗಡೆ ಹೋಗ್ಬಿಡ್ತಾರೆ. ಸೊ ರಬಿಯಾ ಅವರಿಗೆ ತುಂಬ ಸಿಟ್ಟು ಬರುತ್ತೆ, ಇವನು ಬರಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಮತ್ತೆ ವಿಲ್ ಯು ಮ್ಯಾರಿ ಮೀ ಅಂತ ಹೇಳ್ಬಿಟ್ಟು ಬಂದು ಪ್ರಪೋಸ್ ಮಾಡ್ತಾರೆ ಜೆಸ್ಸಿ ಅವರು. ಸೊ ಆವಾಗ ರಬಿಯಾ ಅವ್ರಿಗೆ ಖುಷಿ ಆಗುತ್ತೆ. ಸೊ ನೀನು ಹಂಗೆ ಬಿಟ್ಟೋಗ್ಬಿಟ್ಟೆ ನನ್ನ ಅಂದಿದ್ದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಡಿಂಪಲ್ನ ಅಷ್ಟೇ, ನಿನ್ನನ್ನು ಬಿಟ್ಟು ಹೋಗಿರಲಿಲ್ಲ ನಾನು ಅಂತ ಕನ್ವಿನ್ಸ್ ಮಾಡ್ತಾರೆ. ಸೊ ಆವಾಗ ಪ್ರಪೋಸ್ ಮಾಡಿದ್ಮೇಲೆ ರಬಿಯಾ ಅವರು ಒಪ್ಕೋತಾರೆ. ಸೊ ಜೆಸ್ಸಿ ಮತ್ತು ರಬಿಯಾ ಅವರು ಒಂದಾಗ್ತಾರೆ. ಸೊ ಲಾಸ್ಟಿಗೆ ಒಂದಾಗ್ತಾರೆ. ಇದೇ ಕತೆ. ಚೆನ್ನಾಗಿದೆ, ಫುಲ್ ಕಾಮಿಡಿ ಇದೆ, ನೋಡೋದಕ್ಕೆ ಒಂದು ಸತಿ ಮೂವಿನ ನೋಡಬಹುದು. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.